ಸುವರ್ಣ. ಅವಳು ಅವಳ ಗಂಡನ ಜೊತೆ ಹಾಯಾಗಿರಲಿ. ನಾಳೆ ಅವ್ರು ಕಾಲೇಜ್ ಹೋಗ್ತಾರಲ್ಲ, ಅವಾಗ ಕಾಲ್ ಮಾಡು ಪ್ಲೀಸ್. ಅಮ್ಮ, ಸರು, ಸಾವಿತ್ರಿ ಬಂದೆ ಅಣ್ಣ. ಯಾಕಂತೆ ಹರಿಹರೇಶ್ವರ ಆ ಥರ ಆವಾಜ್ ಆಗ್ತಿರೋದು? ಗೊತ್ತಿಲ್ಲ, ಆಮೇಲೆ ಮಾತಾಡ್ತೀನಿ ಕಣೋ ಶ್ಯಾಮ. ಫೋನ್ ಕಟ್ ಮಾಡ್ಲಾ? ಸರಿ ಅತ್ತೆ. ಆಮೇಲೆ ನಾಳೆ ಕುಳ್ಳಿ ಕಾಲ್ ಮಾಡೋದು ಮರಿಬೇಡ. ಸರಿ ಕಣೋ, ಬಾಯ್. ಆಮೇಲೆ ಅತ್ತೆ, ಏನಣ್ಣ? ಸಾವಿತ್ರಿ ಮಲ್ಕೊಂಡಿದ್ಯಮ್ಮ? ಇಲ್ಲ ಅಣ್ಣ, ಶ್ಯಾಮನ್ ಜೊತೆ ಮಾತಾಡ್ತಾ ಇದ್ದೆ. ಅವನು ಹೊಸ ಮೊಬೈಲ್ ಕಳಿಸಿದ್ನಲ್ಲ, ಅದರಿಂದ ಮೊದಲನೇ ಕಾಲ್ ಅವನಿಗೆ ಮಾಡಬೇಕು ಅಂತ ಕೇಳ್ಕೊಂಡಿದ್ದ. ಓಹೋ, ಶ್ಯಾಮನ ಆರಾಮಾಗಿದ್ದಾನಂತ? ಚೆನ್ನಾಗಿದ್ದಾನಂತೆ. ಏನಣ್ಣ, ಏನಾದರೂ ಕೆಲಸ ಆಗಬೇಕಿತ್ತಾ? ಏನಿಲ್ಲಮ್ಮ, ನಾಳೆ ಎಲೆಕ್ಷನ್ ಅಲ್ಲ, ಬೆಳಿಗ್ಗೆ ಬೇಗ ಹೊರಡೋಣ. ಲೇಟ್ ಆಗಿಬಿಟ್ರೆ ತುಂಬ ಜನ ಸೇರಿಬಿಡ್ತಾರೆ. ಆಮೇಲೆ ನೆನಪಿದೆ ತಾನೇ, ನನ್ನ ಬಾಲ್ಯದ ಸ್ನೇಹಿತ ಶಶಿಕುಮಾರ್ಗೆ ಓಟ್ ಹಾಕಬೇಕು, ಸರಿನಾ? ಸರಿ ಅಣ್ಣ, ಆಯಿತು. ಗುಡ್ ನೈಟ್. ನಮಸ್ತೆ ತಮ್ಮಗಳೇ, ಇಲ್ಲಿ ಬನ್ನಿ ಬನ್ನಿ ಸಂಬಳೆ. ದಯವಿಟ್ಟು ಯಾರೂ ನಂಗೆ ಜಾಗ ಬಿಟ್ಕೊಡ್ಬೇಡಿ ಪ್ಲೀಸ್. ನನಗದು ಇಷ್ಟ ಆಗೋದಿಲ್ಲ. ನಾನು ನಿಮ್ಮ ಹಾಗೇನೆ ಈ ದೇಶದ ಪ್ರಜೆ. ನಿಯಮ ಅನ್ನೋದು ಎಲ್ಲರಿಗೂ ಅನ್ವಯಿಸುತ್ತೆ. ಅದನ್ನು ನಾವು ಪಾಲಿಸದೆ ಹೋದರೆ ನಾವು ನಂಬೋ ದೇವ್ರು ಕೂಡ ಮೆಚ್ಚೋದಿಲ್ಲ. ನೀವು ಹೋಗಿ ನಿಮ್ಮ ಜಾಗದಲ್ಲಿ ನಿಂತ್ಕೊಳ್ಳಿ, ನಾನು ಕ್ಯೂವಲ್ಲೇ ಬರ್ತೀನಿ. ಸರಿ ಸಂಬಳೆ. ಏಯ್ ಸೋಮ, ಏನೋ ಇದು ಕ್ಯಾಂಡಿಡೇಟೇ ಬಂದು ಕ್ಯೂನಲ್ಲಿ ನಿಂತಿದ್ರು, ಯಾವ ನನ್ನ ಮಗನೂ ಜಾಗ ಬಿಟ್ಕೊಡ್ತಿಲ್ವಲ್ಲೋ. ಇಲ್ಲಿ ನೋಡಿದ್ರೆ ಖಾದಿಗಿಂತ ಕಾವಿಗೆ ಮನೆ ಹಾಕೋರು ಜಾಸ್ತಿ ಅನಿಸುತ್ತೆ. ಸೀಟೆಲ್ಲ ನಿಮಗೆ ಬರಲಿ ಅಣ್ಣ, ಆಮೇಲೆ ತೋರಿಸೋಣ ಕಾವಿ ಮೇಲೋ ಖಾದಿ ಮೇಲೋ ಅಂತ. ಲೋಲೋ ಹರಿ, ನೋಡು ಅವರೇ ಕಣೋ ನಮ್ಮೂರಿಗೆ ಬಂದಿರೋ ಹೊಸ ಸ್ವಾಮೀಜಿ, ಶ್ರೀ 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 ಸಚ್ಚಿದಾನಂದ ತೀರ್ಥರು. ಬಾರೋ ಹೋಗಿ ಮಾತಾಡ್ಸ್ಕೊಂಡು ಬರೋಣ. ಪಾಪ ಅವರು ಕೂಡ ಕ್ಯೂನಲ್ಲೇ ನಿಂತಿದ್ದಾರಲ್ಲೋ. ಅವ್ರ ಮನಸ್ಸು ಎಷ್ಟು ದೊಡ್ಡದಲ್ವಾ ಅಮ್ಮ. ಇದರಲ್ಲಿ ದೊಡ್ಡ ಮನಸ್ಸು ಕತೆ ಏನಮ್ಮ ಬಂತು? ನಮ್ಮ ಕ್ಯಾಂಡಿಡೇಟೇ ಕ್ಯೂನಲ್ಲಿ ನಿಂತ್ಕೊಂಡಿದ್ದಾರೆ. ಪ್ರಜಾಪ್ರಭುತ್ವದಲ್ಲಿ ಎಲ್ಲರೂ ಸಮಾನರೇ. ಸ್ವಾಮೀಜಿ ಆದರೂ ಅಷ್ಟೇ, ಫಿಲ್ಮ್ ಸ್ಟಾರ್ ಆದರೂ ಅಷ್ಟೇ. ಏನೋ ನಿನ್ನಂಥವ್ರು ವಯಸ್ಸಾದವರು ಜಾಸ್ತಿ ಹೊತ್ತು ನಿಂತ್ಕೊಳ್ಳೋಕ್ಕಾಗಲ್ಲ ಅಂತ ಯಾರಾದರೂ ಕ್ಯೂ ಬಿಟ್ಕೊಡ್ಬೇಕು ಅಷ್ಟೇ. ಇಲ್ಲದೆ ಹೋದರೆ ಎಲ್ಲರೂ ಕ್ಯೂನಲ್ಲಿ ನಿಂತ್ಕೊಂಡೇ ಓಟ್ ಹಾಕಬೇಕು, ಗೊತ್ತಾಯ್ತಾ? ಏನ್ರಿ ಅತ್ತೆ ವಯಸ್ಸಾಯಿತು ಅಂತ ಆಡ್ಕೊಳ್ತಾ ಇದ್ದೀರಾ? ಬಿಟ್ರೆ ಈಗಲೂ 10 ಮೂಟೆ ರಾಗಿ ಬೀಸ್ತಾರೆ. ನಿಮ್ಗೇನು ಗೊತ್ತು ಅತ್ತೆ ಶಕ್ತಿ ಎಂಥದ್ದು ಅಂತ? ಏನೇ ಸರು ಆಡ್ಕೊಳ್ಳೋ ನೀನು ನನ್ನ ಮಗನ್ನೇ ಅಂತೀಯಾ? ಅತ್ತೆ ಅನ್ನೋ ಗೌರವ ಬೇಡ? ಹೇಳೋ ಹರಿ ನಿನ್ನ ಹೆಂಡತಿಗೆ. ಬಾಯಿ ಮುಚ್ಕೊಂಡು ಮೂಗ್ಬಸ್ ಒಂಥರ ಸುಮ್ಮನೆ ನಿಂತಿದೆಯಲ್ಲ. ಅಮ್ಮ, ಇಲ್ಲಿ ನಿಂತ್ಕೊಂಡು ಏನು ನಿನ್ನ ಪಂಚಾಯಿತಿ? ಸ್ವಾಮೀಜಿ ನೋಡಿಲ್ಲ ಅಂತ ಬೆಳಗ್ಗೆಯಿಂದ ಹೇಳ್ತಾ ಇದೆಯಲ್ಲ, ಇಲ್ಲೇ ಸಿಕ್ಕಿದ್ದಾರೆ ನೋಡು. ಅದೆಷ್ಟು ನೋಡಬೇಕೋ ಕಣ್ತುಂಬ ನೋಡ್ಕೊ. ಹೌದೌದು, ಇವತ್ತು ಚುನಾವಣೆ ಅಂತ ರಜಾ ಕೊಟ್ಟಿದ್ದಾರೆ.
ಶಶಿಕುಮಾರ, ಆಲ್ ದಿ ಬೆಸ್ಟ್ ಕಣಯ್ಯ. ಗುಡ್ ಮಾರ್ನಿಂಗ್ ಹರಿ. ನಿಮ್ಮ ವಿಷಯ ಎಲ್ಲ ನನಗೆ ಬೇಕಪ್ಪ. ಇಷ್ಟು ದೊಡ್ಡ ಮಾತಲ್ಲ ಯಾಕಯ್ಯ? ನಿನ್ನಂಥ ವಿದ್ಯಾವಂತರಲ್ಲದೆ ಇನ್ಯಾರು ಚುನಾವಣೆ ಗೆಲ್ಲಕ್ಕೆ ಸಾಧ್ಯಯ್ಯ? Thank you so much. ಗೆಲ್ಲೋದು. ಥ್ಯಾಂಕ್ ಯು. ನೋಡಿಲೆ, ನಮ್ಮ ಮನೆಯವರೆಲ್ಲ ನಿನಗೇ ಊಟ ಹಾಕೋದು. ವಂಡರ್ಫುಲ್. ಗೊತ್ತಲ್ಲ ಅಮ್ಮ? ನಮಸ್ಕಾರ ಅಮ್ಮ. ಇವಳು ನೋಡಿಲ್ಲ ಅಂತ ಕಾಣುತ್ತೆ. ನನ್ನ ಹೆಂಡತಿ ಸರೋಜಿನಿ. ನಮಸ್ಕಾರ. ಸಾವಿತ್ರಿ ನನ್ನ ತಂಗಿ. ಓಹೋ, ನಾವು ಹೈಸ್ಕೂಲ್ನಲ್ಲಿ ಇದ್ದಾಗ ಮೋಟ್ ಜಡೆ ಬಿಟ್ಕೊಂಡು ಪ್ರೈಮರಿ ಸ್ಕೂಲಿಗೆ ಬರ್ತಿದ್ಲಲ್ಲ, ಆ ಸಾವಿತ್ರಿನಾ? ರೈಟ್. ಏನಯ್ಯ ಇಷ್ಟು ದೊಡ್ಡೊಳಗೋಗ್ಬಿಟ್ಟಿದ್ದಾಳೆ? ಅವಳೇ ಇವಳು ಕಣಯ್ಯ. ಓ ಗುಡ್. ಮದುವೆ? ಇನ್ನೂ ಯೋಗ ಕೂಡ್ ಬಂದಿಲ್ಲ ಕಣಯ್ಯ. ರೀ, ಕ್ಯೂ ಖಾಲಿ ಆಗಿದೆ ಅನಿಸುತ್ತೆ. ಒಂದು ಹೋಟ್ ಹಾಕಿ ಆಮೇಲೆ ಮಾತಾಡೋಣ. ಹೌದಲ್ಲ, ಬನ್ನಿ. ನಮಸ್ಕಾರ. ಅದಕ್ಕೇನೋ ಬಂದಿದ್ದಾರೆ, ಸ್ವಲ್ಪ ಹೊತ್ತು ಕಾದು ಮಾತಾಡ್ಸ್ಕೊಂಡು ಹೋಗೋಣ. ಕಾದೇನು ಪ್ರಯೋಜನ ಇಲ್ಲ ರಾಮ, ಮಾತಾಡ್ಸಕ್ಕಂತೂ ಆಗಲ್ವಲ್ಲ. ನಿನ್ನ ನೋಡಿದ್ರೆ ತುಂಬ ಸಂತೋಷ ಆಗುತ್ತೆ ಕಣಯ್ಯ. ಎಷ್ಟು ದೊಡ್ಡ ಮನುಷ್ಯ ಆದರೂ ನಮ್ಮನ್ನು ಮರ್ತಿಲ್ವಲ್ಲ ನೀನು? ಯಾರು ದೊಡ್ಡ ಮನುಷ್ಯ ಹರಿ? ಮನುಷ್ಯರಲ್ಲಿ ದೊಡ್ಡ ಮನುಷ್ಯ ಸಣ್ಣ ಮನುಷ್ಯ ಅಂತ ಏನೂ ಇಲ್ಲ. ನಾವೆಲ್ಲ ಮನುಷ್ಯರು ಅಷ್ಟೇ. ಸಂತೋಷ ಕಣಯ್ಯ, ಸರಿಯಾಗಿ ಹೇಳಿದೆ. ನೋಡು, ನನಗೆ ಪುರ್ಸತ್ತಿದ್ದಾಗ ನಮ್ಮ ಮನೆ ಕಡೆ ದಯವಿಟ್ಟು ಬಾ. ಖಂಡಿತ. ಆಮೇಲೆ ಒಂದು ಮಾತು, ನನ್ನ ತಂಗಿಗೆ ಯಾವುದಾದ್ರೂ ಒಂದು ಗಂಡಿದ್ರೆ ಹೇಳಪ್ಪ. ಇಷ್ಟು ವರ್ಷ ಆಗದೇ ಇದ್ದಿದ್ದು ಈಗ ಆಗುತ್ತೋ ಏನೋ ಗೊತ್ತಿಲ್ಲ, ಆದರೂ ನಮ್ಮ ಪ್ರಯತ್ನ ನಾವು ಮಾಡಿರ್ಬೇಕಲ್ಲ. ಖಂಡಿತ ಖಂಡಿತ ಮಾಡೋಣ. ನಾನು ಬರ್ತೀನಿ. ನಮಸ್ಕಾರ. ಬರ್ತೀನಮ್ಮ. ಏನೋ ಹರಿ, ಅವನಿಗೆ ಮದುವೆ ಆಗಿದೆಯಂತ? ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಮ್ಮ. ಆಗಿದ್ದಿದ್ರೆ ಹೆಂಡತಿ ಬರ್ತಿರ್ಲಿಲ್ವಾ? ಹೌದಲ್ವಾ? ರೀ, ಅವ್ರಿಗೆ ಮದುವೆ ಆದ್ರೆ ಏನು ಬಿಟ್ರೆ ಏನು? ನಡ್ರಿ ಮನೆಗೆ ಹೋಗೋಣ. ಸಾವಿತ್ರಿ, ಅರೆ ನಿನ್ನೆ ಎಲ್ಲಿ ಜಗಳ ಮಾಡ್ಕೊಂಡ್ಬಿಡ್ತಾರೋ ಅಂತ ಅನ್ಕೊಂಡಿದ್ದೆ. ಸದ್ಯ ಹಾಗೇನೂ ಆಗಲಿಲ್ಲ. ಸದ್ಯಕ್ಕಂತೂ ಚೆನ್ನಾಗಿದ್ದಾರೆ. ಹೀಗೆ ಇರ್ಲಪ್ಪ. ಮಕ್ಕಳೇ, ನಾನ್ ರೆಡಿ. ಹ್ಞೂ ಅತ್ತೆ, ನಾವು ರೆಡಿನೇ. ಸೊ ಚಲೆ ಬಿಡಿ ಗಾಡಿ. ನಮ್ಮ 3 ಜನಕ್ಕೂ ಇದು ಒಂಥರ ಹೊಸ ಎಕ್ಸ್ಪೀರಿಯನ್ಸ್. ತೇಜ, ಮೇಘನಂಗೆ ಫಸ್ಟ್ ಟೈಮ್ ವೋಟ್ ಮಾಡ್ತಾ ಇರೋ ಖುಷಿ, ಆ್ಯಂಡ್ ನಮಗೆ ಈ ಊರಿನಲ್ಲಿ ಫಸ್ಟ್ ಟೈಮ್ ವೋಟ್ ಮಾಡ್ತಾ ಇದ್ದೀವಿ ಅಂತ. ನೋಡೋಣ ನಡಿ, ಇವರಲ್ಲಿ ಹೇಗೆ ಪ್ರಿಪೇರ್ ಮಾಡಿರ್ತಾರೆ ಎಲೆಕ್ಷನ್ಸ್ನ. ಪ್ರಿಪ್ರೇಷನ್ಸ್ನೆಲ್ಲ ತುಂಬ ಚೆನ್ನಾಗೇ ಮಾಡ್ಕೊಂಡಿರ್ತಾರೆ. ಗೆದ್ದ ಮೇಲೆ ತಾನೇ ಕೆಲಸ ಮಾಡಬೇಕಾಗಿರೋದು. ಆ ವಿಷಯದಲ್ಲಿ ಯಾವ ಊರಿಗೆ ಹೋದ್ರೂ ಎಲ್ಲ ಒಂದೇ ಅನ್ಸುತ್ತಪ್ಪ. ಐ ಅಗ್ರಿ ವಿತ್ ಯು ಮಿಸ್ಟರ್ ಟಿ. ಏನೋ ಪಾಪ ನೀವು ಈ ಊರಿಗೆ ಬಂದಮೇಲೆ ಸ್ವಲ್ಪ ಇಂಪ್ರೂವ್ ಆಗಿದೆಯೋ ಏನೋ. ಎಕ್ಸ್ಕ್ಯೂಸ್ ಮೀ, ಹಲೋ. ಮೊದಲೇ ಈ ಹೈಟು 6.2, ಇನ್ನು ಕಾಲು ಹೇಳಕ್ಕೆಲ್ಲ ಹೋಗ್ಬೇಡ. ಓಕೆ ಪಾಪ, ನಮ್ಮ ಹೆಂಡತಿ ಕಷ್ಟ ಆಗ್ಬಿಡುತ್ತೆ ಆಮೇಲೆ. ಹ್ಞೂ ಅತ್ತೆ, ಮೊದಲೇ ನಿಮ್ಮ ಮಗ ಸಿಕ್ಕಾಪಟ್ಟೆ ಉದ್ದ ಇದ್ದಾರೆ, ಆಮೇಲೆ ಸ್ಟೂಲ್ ಅಲ್ಲ, ಇವ್ರಿಗೆ ಮುತ್ಕೊಡಕ್ಕೆ ನಾನು ಏನಿನೇ ತಂದಿಟ್ಕೋಬೇಕೇನೋ. ಸ್ಟೂಲ ಏಣಿನ ಅಂತ ಡಿಸ್ಕಸ್ ಮಾಡಿಕೊಂಡು ನೀವಿಬ್ಬರೇ ಬೈಕಲ್ಲಿ ಬನ್ನಿ, ನಾನು ನಡ್ಕೊಂಡು ಹೋಗ್ತೀನಿ. ಸ್ಕೂಲ್ ಹತ್ರ ಇದೆ, ಸಿಗೋಣ. ಬಾಯ್. ಮಾ, ಹೋಲ್ಡ್ ಆನ್. ಒಂದು ಕೆಲಸ ಮಾಡೋಣ, ಸ್ಕೂಲ್ ಇಲ್ಲೇ ತಾನೇ ಇರೋದು, ಬೈಕೆಲ್ಲ ಯಾಕೆ, 3 ಜನ ನಡ್ಕೊಂಡೇ ಹೋಗೋಣ ಅಲ್ವಾ? ಚಲೋ ಬನ್ನಿ ಹೋಗೋಣ. ಅಲ್ಲ, ಇಷ್ಟು ದೊಡ್ಡ ಮನೆ ಇಟ್ಕೊಂಡಿದ್ದೀರಾ, ಈ ಮನೆ ಮರ್ಯಾದೆ ಉಳ್ಸಕ್ಕಾದ್ರೂ ಮನೆ ಮುಂದೆ ಒಂದು ಕಾರ್ ಬೇಡ್ವಾ?
ಅದಕ್ಕೆ ಆದಷ್ಟು ಬೇಗ ಒಂದು ಕಾರ್ ತಗೊಂಬಿಡಿ, ಅವಾಗಿಂತ ಪ್ರಾಬ್ಲಮ್ ಎಲ್ಲ ಬರೋದೇ ಇಲ್ಲ ಅಲ್ವಾ? ಬೆಂಗಳೂರಲ್ಲೇ ನಾವು ಕಾರ್ ತಗೊಂಡಿರ್ಲಿಲ್ಲ, ಇನ್ನು ಈ ಚಿಕ್ಕೂರಲ್ಲೆಲ್ಲ ಕಾರ್ ಯಾಕೆ? ಫಸ್ಟ್ ಆಫ್ ಆಲ್ ಈ ಊರಲ್ಲಿ ಹಿಂಗೆ ಬಿದ್ದರೆ ಕಾಲೇಜು, ಹಿಂಗೆ ಬಿದ್ದರೆ ಮಾರ್ಕೆಟು, ಇಲ್ಲಿ ಕಾರ್ ಇಟ್ಕೊಂಡು ಏನಪ್ಪ ಮಾಡೋದು? ಆ್ಯಂಡ್ ಮೋರ್ ಓವರ್ ನಮ್ಮ ಮರ್ಯಾದೆ, ನಮ್ಮ ಮನೆ ಮರ್ಯಾದೆ ಒಂದು ಕಾರಲ್ಲಿದೆ ಅಂತ ನನಗಂತೂ ಅನ್ಸಲ್ಲ. ಎನಿವೆ ನಡ್ಕೊಂಡೆ ಹೋಗೋಣ. ತೇಜ, ಇವಳನ್ನ ಯಾಕೆ ನಡೆಸ್ತೀಯಾ? ನೀವಿಬ್ರು ಬೈಕಲ್ಲೇ ಬನ್ನಿ, ನಾನು ಹೋಗ್ತೀನಿ, ಪರವಾಗಿಲ್ಲ. ಒಂದು ಕೆಲಸ ಮಾಡೋಣ, ನಾನು ಸೈಕಲಲ್ಲಿ ಹೋಗ್ತೀನಿ, ನೀವಿಬ್ರು ಬೈಕಲ್ಲಿ ಬನ್ನಿ. ಡೀಲಾ? ನಾನು ಮೊದಲನೇ ಸಲ ಓಟ್ ಹಾಕ್ತಾ ಇದ್ದೀನಿ. ನಾನು ಗಂಡನ ಜೊತೆನೇ ಹೋಗ್ಬೇಕು ಅಂತ ಎಷ್ಟು ಆಸೆ ಇತ್ತು ಗೊತ್ತಾ? ಪರವಾಗಿಲ್ಲ, ನೀವಿಬ್ರು ಬೈಕಲ್ಲಿ ಜೊತೆಲಿ ಬನ್ನಿ, ನಾನು ಒಬ್ಳೇ ಹೋಗ್ತೀನಿ. ಇಲ್ಲ ಪುಟಿ, ನೀನು ಫಸ್ಟ್ ಟೈಮ್ ಓಟ್ ಹಾಕ್ತಾ ಇದೆಯಾ? ನೀ ತೇಜನ್ ಜೊತೆನೇ ಹೋಗಿ ಓಟ್ ಹಾಕು. ವಾಪಸ್ ಬರಬೇಕಾದ್ರೆ ನನಗೆ ತುಂಬ ಕೆಲಸ ಇದೆ. ತರಕಾರಿ ತರಬೇಕು, ಸ್ಟಿಕ್ಕರ್ ಪ್ಯಾಕೆಟ್ ತೊಗೊಂಬರ್ಬೇಕು, ಟೈಲರ್ ಅಂಗಡಿಗೆ ಹೋಗಬೇಕು. ನಾನು ನಡ್ಕೊಂಡೇ ಹೋಗ್ತೀನಿ. ಬಾ, ಅದನ್ನೆಲ್ಲ ನಾನು ತಗೊಂಡು ಬರ್ತೀನಿ. ಸದ್ಯಕ್ಕೆ ನಾವೇ ಒಟ್ಟಿಗೆ ಹೋಗೋಣ ಅಷ್ಟೇ. ಓಕೆ ತೇಜ, ಇದಕ್ಕೆಲ್ಲ ನನಗೆ ನಿನ್ನ ಹೆಲ್ಪ್ ಬೇಕಾ? ಏನು ಬೇಡ. ನನಗೇನು ಬೇಕು ಅಂತ ನಿನಗೆ ಗೊತ್ತಾಗಲ್ಲ, ಅದೆಲ್ಲ ನಾನೇ ನೋಡ್ಕೋಬೇಕು. ನೀನು ಸುಮ್ಮನೆ ನಿನ್ನ ಹೆಂಡತಿ ಜೊತೆ ಬೈಕಲ್ಲಿ ಬಾ, ನಾ ಹೊರಡ್ತೀನಿ. ಬಾಯ್. ಮಾತೆ ಅವಧಿ ಅನುರೂಪವಿಲ್ಲ. ಏನು ಮದರ್ ಟೆರೇಸಾ ಅನ್ಕೊಂಡ್ಬಿಟ್ಟಿದ್ಯಾ ನೀನು? ಒಂದು ನಿಮಿಷ ದಯವಿಟ್ಟು ಇಲ್ಲೇ ಇರು, ನಾನು ಕ್ಯಾಬ್ ಬುಕ್ ಮಾಡ್ತೀನಿ, ಎಲ್ಲರೂ ಒಟ್ಟಿಗೆ ಹೋಗೋಣ ಪ್ಲೀಸ್. ಚಾನ್ಸ್ ಸಿಕ್ಕಿದ್ರೆ ಸಾಕು, ಹೀರೋ ಆಗೋದಕ್ಕೆ ಹೊರಟು ಬಿಡ್ತೀಯ ನೀನು. ನೀ ತುಂಬ ಒಳ್ಳೆಯವನು ಅಂತ ನಂಗೆ ಗೊತ್ತು ಕಣೋ. ಅದನ್ನೇನು ಪದೇ ಪದೇ ಪ್ರೂವ್ ಮಾಡಬೇಕಾಗಿಲ್ಲ. ಸುಮ್ಮನೆ ನೀನು ಹೆಂಡ್ತಿನ ಕರ್ಕೊಂಡು ಬೈಕಲ್ಲಿ ಬಾ, ನನ್ನ ಪಡೆಗೆ ನಾನು ನಡ್ಕೊಂಡು ಹೋಗ್ತೀನಿ. ನನಗೂ ವಾಕಿಂಗ್ ಆಗುತ್ತೆ. ಬಾಯ್. ಅತ್ತೆ ಒಬ್ಬರೇ ಹೋಗಿದ್ದಕ್ಕೆ ಬೇಜಾರಾಯ್ತಾ? ಸ್ವಲ್ಪ. ನಾವಿಬ್ಬರೇ ಹೋಗೋದು, ಅವಳೊಬ್ಳೇ ಹೋಗೋದು, ಇದೊಂಥರ ಸರಿಗಿಲ್ಲ ಅಲ್ವಾ? ಪಾಪದಮ್ಮ ಅದು. ರೀ ಇವ್ರೆ, ಸಾರಿ. ಹಾಗಾದ್ರೆ ನಾನು ಸೈಕಲಲ್ಲಿ ಬರಲಾ? ಒಂದು ನಿಮಿಷ ಹೋಗಿ ಅತ್ತೆನ ಕರ್ಕೊಂಡು ಬರ್ತೀನಿ. ವೇಟ್. ಅಮ್ಮ ಯಾರ ಮಾತನ್ನು ಕೇಳಲ್ಲ ಇವಾಗ. ಅವಳಿರೋದೇ ಹಾಗೆ, ಯಾವಾಗಲೂ ಇಂಡಿಪೆಂಡೆಂಟ್ ಆಗಿರೋದಕ್ಕೆ ಇಷ್ಟಪಡ್ತಾಳೆ. ಅವಳನ್ನ ಅವಳ ಪಾಡಿಗೆ ಇರೋದಕ್ಕೆ ಬಿಟ್ಬಿಡೋಣ. ನಮ್ಮಿಂದ ಅವಳನ್ನ ಬದಲಾಯಿಸೋದಕ್ಕಂತೂ ಸಾಧ್ಯ ಇಲ್ಲ. ಯಾಕೆ ಹೇಳು? ಯಾಕಂದ್ರೆ ತುಂಬಾ ಒಳ್ಳೆಯವಳು. ಈ ಕೆಟ್ಟವ್ರನ್ನ ಬೇಕಾದ್ರೆ ಬದಲಾಯಿಸ್ಬೋದು, ಆದ್ರೆ ಈ ಒಳ್ಳೆಯವ್ರು ಇದಾರಲ್ಲ, ಯಾರ ಮಾತನ್ನು ಕೇಳಲ್ಲ. ಲೆಟ್ ಹರ್ ಬಿ. ಓಕೆ, ಬಿಟ್ಬಿಟ್ಟು. ಹಂಗಾದ್ರೆ ನನ್ನಿಂದ ನಿಮಗೆ ಬೇಜಾರಾಗಿಲ್ಲ ತಾನೆ? ನೋ. ಬರೀ ಸುಳ್ಳು. ಹೇ, ಖಂಡಿತವಾಗ್ಲೂ ನನಗೆ ಬೇಜಾರಾಗಿಲ್ಲ, ನಂಬಲ್ವಾ? ನೀನು ನನ್ನ ಜೊತೆ ಇರೋವರೆಗೂ ನನಗೆ ಬೇಜಾರಾಗಲ್ಲ. ಇದಕ್ಕಿಂತ ಹೆಚ್ಚು ನಾನೇನು ಹೇಳಕ್ಕಾಗಲ್ಲಪ್ಪ. ಬಂದೇರು. ಸರಿಯಾಗಿ ಇಟ್ಕೋ ಶ್ಯಾಮ್, ಐ ಮೀನ್ ಫರ್ಮ್ ಆಗಿ ಇಟ್ಕೋ, ಇಲ್ಲಾಂದ್ರೆ ಈ ಸ್ಟೆಪ್ಪೇ ಮಾಡೋಕ್ಕಾಗಲ್ಲ. ಕಪಲ್ ಡ್ಯಾನ್ಸ್ ಅಂದ್ರೆ ಒಬ್ರನ್ನೊಬ್ರು ನಂಬೇಕಾಗುತ್ತೆ. ಸರಿಯಾಗಿ ಇಟ್ಕೋ, ಇಲ್ಲಾಂದ್ರೆ ಸ್ಟೆಪ್ಪೇ ಮಾಡೋಕ್ಕಾಗಲ್ಲ ಅಷ್ಟೇ. ರೆಡಿ? 5 6 7 8 1 2 3 4 5 6 7. ಹೆಲೋ, ವಾಟ್ಸ್ ರಾಂಗ್ ವಿತ್ ಯು? ಕಣ್ಣೇನಕ್ಕೆ ಮುಚ್ತಿದ್ಯಾ? ಅದು ನಂಗೆ ಗೊತ್ತಿಲ್ಲ.
ನಾನೇ ನಿನ್ನ ಕಣ್ಣು ಕ್ರೂಯಲ್ ಆನಿಮಲ್ ಥರ ಕಾಣಿಸ್ತಿದ್ದೀನಾ? ಒಳ್ಳೆ ಬೆಚ್ಚ ಬಿದ್ದೋ ಒಂಥರ ಆಡ್ತಿದ್ಯಲ್ಲ. ಹಂಗಲ್ಲ, ನನ್ನ ಕುಳಿ ದೋಸ್ತ್ ಬಿಟ್ರೆ ಬೇರೆ ಯಾವ ಹುಡುಗಿ ಜೊತೆ ಡಾನ್ಸ್ ಮಾಡಿಲ್ಲ. ಲುಕ್ ಶ್ಯಾಮ್, ನೀ ಥರ ಬೇಡದೇ ಇರೋ ಮಾತುಗಳನ್ನೆಲ್ಲ ಆಡ್ಬೇಡ. ನೀನು ಈ ಥರ ಮಾತಾಡಿದ್ದಕ್ಕೆ ಮಾತ್ರ ನೀನೇನು ದೊಡ್ಡ ಮಹಾತ್ಮ ಆಗ್ಬಿಡಲ್ಲ. ಡ್ಯಾನ್ಸ್ ಮಾಡಬೇಕಾದ್ರೆ ಗಮನ ಎಲ್ಲ ಡ್ಯಾನ್ಸ್ ಕಡೆ ಇರಬೇಕು. ಅದನ್ನ ಬಿಟ್ಟು ಯಾವುದು ಹುಡುಗಿ ಜೊತೆ ಡ್ಯಾನ್ಸ್ ಮಾಡಿಲ್ವಂತೆ. ಮನಸ್ಸು ಪ್ಯೂರ್ ಆಗಿದ್ರೆ ಯಾರ ಜೊತೆ ಬೇಕಾದ್ರೂ ಡ್ಯಾನ್ಸ್ ಮಾಡ್ಬೋದು. ಮೋಸ್ಟ್ಲಿ ನಿನ್ನ ಮನ್ಸು ಪ್ಯೂರ್ ಆಗಿಲ್ಲ ಅನ್ಸುತ್ತೆ. ಅದಕ್ಕೆ ನಿಂಗೆ ನನ್ನ ಜೊತೆ ಡ್ಯಾನ್ಸ್ ಮಾಡೋಕ್ಕಾಗ್ತಿಲ್ಲ. ಏನು ಹಿಂಗೆ ಅವಮಾನ ಮಾಡ್ತಾ ಇದ್ದೀರಾ? ಇದೆಲ್ಲ ಚೆನ್ನಾಗಿರಲ್ಲ. ಮತ್ತೆ ಡ್ಯಾನ್ಸ್ ಮಾಡೋಕ್ಕೆ ಏನು ತಗೋತ್ಯಾ? ಮನ್ಸಲ್ಲಿ ಏನು ಇಲ್ಲ ಅಂದರೆ ಡ್ಯಾನ್ಸ್ ಮಾಡೋಕ್ಕೇನು ನಿಂಗೆ? ಅಷ್ಟು ಜನರ ಮುಂದೆ ಚಾಲೆಂಜ್ ಮಾಡಿದ್ದೀನಿ. ನೀನು ಈ ಥರ ಗಾಂಧಿವಾದ ಮಾಡ್ಕೊಂಡು ಕೂತಿದ್ರೆ ನಾನು ಗೆಲ್ಲಕ್ಕಾಗಲ್ಲ. ಆಯಿತು, ನೀವು ಹೀಗೆಲ್ಲ ಹೇಳಿದ್ರೆ ಮನಸ್ಸಲ್ಲಿ ಇಲ್ಲದೆ ಇದ್ರೂ ಕೂಡ ಏನಾದರೂ ಇದೆಯೇನಂತ ಡೌಟ್ ಬರುತ್ತೆ. ನಂಗೆ ಏನು ಅನಿಸ್ತು ಅಂತ ಬಾಯ್ಬಿಟ್ಟು ಹೇಳಿದ್ನಪ್ಪ. ಆಲ್ ರೈಟ್, ನಿನಗೆ ನಿನ್ನ ಭಾಷೆಯಲ್ಲೇ ಅರ್ಥ ಮಾಡಿಸ್ತೀನಿ. ಸಿ, ಯಾವುದೇ ಆರ್ಟ್ ಫಾರ್ಮ್ ಆಗಿರ್ಬೋದು, ಡ್ಯಾನ್ಸಿಂಗ್, ಸಿಂಗಿಂಗ್, ಪೇಂಟಿಂಗ್, ಆ್ಯಕ್ಟಿಂಗ್, ಇವ್ಯಾವುದ್ರಲ್ಲೂ ಗಂಡು ಹೆಣ್ಣು ಅಂತ ಭೇದ ಭಾವ ಮಾಡಬಾರ್ದು. ಕಲೆ ಅನ್ನೋದು ಗಂಡು ಹೆಣ್ಣು, ಮತ, ಜಾತಿ, ಕುಲ, ಅಂತಸ್ತು ಇವೆಲ್ಲವನ್ನ ಮೀರಿದಂಥದ್ದು. ಓಕೆನಾ? ತಲೆಗೆ ಹೋಗ್ತಿದ್ಯಾ? ಅರ್ಥ ಆಯ್ತು ತಾನೆ? ಹಾಗಾದ್ರೆ ಬರೀ ಡಾನ್ಸ್ ಮಾಡಬೇಕು ಅನ್ನೋದನ್ನ ಮಾತ್ರ ಮನಸ್ಸಲ್ಲಿ ಇಟ್ಕೊಂಡು ಡಾನ್ಸ್ ಮಾಡು. ಅದನ್ನ ಬಿಟ್ಟು ನಿನ್ನ ಹುಡುಗ ನನ್ನ ಹುಡುಗಿ ಇಂಥ ಥಾಟ್ಸ್ ಎಲ್ಲ ಬಿಟ್ಬಿಡು, ಆಯ್ತಾ? ನಾನು ನೀನು ಮನುಷ್ಯರು ಆ್ಯಂಡ್ ದಟ್ಸ್ ಇಟ್. ಇಷ್ಟನ್ನು ಮಾತ್ರ ತಲೆ ಇಟ್ಕೊಂಡು ಪ್ಲೀಸ್ ಕಮ್ ಆನ್ ಶ್ಯಾಮ್, ಬೇಗ ಕಮ್. ಫಾರ್ಮ್ ಆಗಿಟ್ಕೋ ವಿತ್ ಕಾನ್ಫಿಡೆನ್ಸ್. ಓಕೆ? ಆ್ಯಂಡ್ ಎಸ್, ಥ್ರೂ ಔಟ್ ದ ಡಾನ್ಸ್ ಐ ಟು ಐ ಕಾಂಟ್ಯಾಕ್ಟ್ ಇರಲೇಬೇಕು. ಗಾಟ್ ಇಟ್? ರೆಡಿ? 5, 6, 7, 8. 1, 2, 3, 4, 5, 6, 7, 8. 1, 2, 1, 2, 3 and 4. ಅಯ್ಯೋ, ನನ್ನ ಕೈಲಾಗ್ತಿಲ್ಲ. ಈ ಕಣ್ಣಲ್ಲಿ ಏನೋ ಇದೆ. ಜಾಸ್ತಿ ಹೊತ್ತು ಹಿಂಗೆ ನೋಡ್ಕೊಂಡಿರೋಕ್ಕಾಗಲ್ಲ ನನಗೆ. ಯಾಕೆ ಹಿಂಗಾಗ್ತಿದೆ? ಅಣ್ಣ, ಈ ಸತಿ ಎಲೆಕ್ಷನ್ ಅಲ್ಲಿ ಯಾರು ಗೆಲ್ತಾರೆ? ಅಯ್ಯೋ ರಾಮ, ಯಾರು ಗೆದ್ರು ಯಾರು ಸೋತ್ರು ದೇಶ ಸ್ಥಿತಿ ಏನ್ ಬದಲಾಗೋದಿಲ್ಲ ಕಣ. ದೇಶ ಸ್ಥಿತಿ ಏನಿದ್ರು ಜನರಿಂದ ಬದಲಾಗ್ಬೇಕಷ್ಟೆ, ಪೊಲಿಟಿಷಿಯನ್ಸ್ ಇಂದಲ್ಲ. ಯಾರು ಬೇಕಾದ್ರೂ ಗೆಲ್ಲಿ, ನಾವು ನಮ್ಮ ಕೆಲಸ ಮಾಡ್ತಾ ಹೋಗೋಣ ಅಷ್ಟೇ. ಹಾಗಾದ್ರೆ ಎಲೆಕ್ಷನ್ ಮಾಡೋದೇ ವೇಸ್ಟ್. ಹಾಗಲ್ಲೋ ರಾಮ, ಒಂದು ಕ್ಲಾಸ್ಗೆ ಕ್ಲಾಸ್ ಲೀಡರ್ ಅಂತ ಯಾಕಿರ್ತಾನೆ ಹೇಳು? ಒಂದು ಶಾಲೆಯಲ್ಲಿ ವಿದ್ಯಾರ್ಥಿ ನಾಯಕ ಅಂತ ಯಾಕಿರ್ತಾನೆ ಹೇಳು? ಅದನ್ನೇ ದೇಶದ ಮಟ್ಟದಲ್ಲಿ ಯೋಚನೆ ಮಾಡಷ್ಟೆ. ಸಚ್ಚಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ರೆ ರಾಜಕೀಯ ಎಂತ ಒಳ್ಳೆ ಕ್ಷೇತ್ರ ಅಲ್ವಾ? ನಾನು ಅನ್ಕೊಂಡಿರೋದನ್ನೆಲ್ಲ ರಾಜಾರೋಷವಾಗಿ ಮಾಡ್ಬೋದು. ಈ ತರ ಸ್ವಾಮೀಜಿ ವೇಷ ಹಾಕೋ ಅಗತ್ಯನೇ ಇರಲ್ಲ. ಆದ್ರೆ ಏನ್ ಮಾಡ್ತೀಯಾ, ಅಧಿಕಾರದಲ್ಲಿರೋರ್ಗೆ ಒಳ್ಳೆ ಕೆಲಸ ಮಾಡಬೇಕು ಅನ್ಸೋದೇ ಇಲ್ಲ. ಸದ್ಯಕ್ಕೆ ಅಧಿಕಾರ ಸಿಕ್ಕಿದೆ, ಎಷ್ಟಾಗುತ್ತೋ ಅಷ್ಟು ದೋಚ್ಕೊಂಡ್ಬಿಡೋಣ ಅನ್ನೋ ಮನಸ್ಥಿತಿಲಿರ್ತಾರೆ. ಹೀಗಾದ್ರೆ ದೇಶ ಎಲ್ಲೋ ಉದ್ಧಾರ ಆಗುತ್ತೆ. ನನ್ನಂತ ನಿನ್ನಂತ ಸಾಮಾನ್ಯ ಜನರು ಬಲಿಯಾಗ್ತೀವಷ್ಟೇ. ಇಟ್ಸ್ ಓಕೆ. ಸುಧಾರಣೆ ಮಾಡಬೇಕು ಅಂತ ನನ್ನ ಕನಸು. ಆ ಕನಸಿಗೋಸ್ಕರ ಯಾವ ವೇಷ ಬೇಕಾದರೂ ಹಾಕ್ತೀನಿ ಕಣ. ಅವರೆಲ್ಲ ಒಳ್ಳೆ ಮುಖವಾಡ ಹಾಕೊಂಡು ಕೆಟ್ಟ ಕೆಲಸ ಮಾಡ್ತಾರೆ. ನಾವು ಸ್ವಾಮೀಜಿ ವೇಷ ಹಾಕೊಂಡು ಒಳ್ಳೆ ಕೆಲಸ ಮಾಡೋದ್ರಲ್ಲಿ ಏನಿದೆ ತಪ್ಪು? ಖಂಡಿತ ಮಾಡಬಹುದಣ್ಣ. ನಿಮ್ಮ ಜೊತೆ ನಾನು ಯಾವತ್ತೂ ಇದ್ದೇ ಇರ್ತೀನಿ. ಥ್ಯಾಂಕ್ಸ್ ಕಣ ರಾಮ. ಹಾಗಾದ್ರೆ ಇವನು ಕಲ್ಸ್ವಾಮಿನಾ?